ಟೀಮ್ ಇಂಡಿಯಾಗೆ ಬಯ್ಯೋ ಅಂತ ಆಪರ್ಚುನಿಟಿನ ಕೊಡ್ತಾ ಇಲ್ಲ ಗುರು ಇವರು. ಈ ರೇಂಜಿಗೆಲ್ಲ ಗೆಲ್ತು ಅಂದ್ರೆ ಹೆಂಗೆ ಅಲ್ಲಿ ಏನು ಮಿಸ್ಟೇಕ್ಗಳನ್ನ ಮಾಡ್ದಂಗೆ ಸಲೀಸಾಗಿ 99 ರನ್ ಮಾರ್ಜಿನಿಂದ ಗೆಲ್ತು ಅಂದ್ರೆ ಫಸ್ಟ್ ಮ್ಯಾಚ್ ನೋಡ್ರೆ 1-0, ಸೆಕೆಂಡ್ ಮ್ಯಾಚ್ ನೋಡ್ರೆ 1-0. ಈ ತರ ಎಲ್ಲ ಸೀರೀಸ್ ಮಾಡಬೇಡ್ರಿ ಗುರು, ನೀವೆಲ್ಲ ಬೋರ್ ಹೊಡೆದೋಗುತ್ತೆ ಈ ತರ ಸೀರೀಸ್ ನೋಡ್ರು. ಐರ್ಲೆಂಡ್ ಸೀರೀಸ್ ಹಿಂಗಿತ್ತು, ಇಂಗ್ಲೆಂಡ್ ಸೀರೀಸ್ ಹಿಂಗಿತ್ತು, ಹೆಂಗ್ ಬತ್ತಿತ್ತು, ಮಜಾ ಬತ್ತಿತ್ತು ಬೈಬೇಕಾದ್ರೆ ನಾನು ಅಲ್ಲಿ. ಈ ತರ ಆಯ್ತು ನಂಗೆ ಬೈಯಕ್ಕೂ ಮಜಾ ಬರೋದಿಲ್ಲ, ನಿಮ್ಗೆ ವಿಡಿಯೋ ನೋಡೋದಕ್ಕೂ ಮಜಾ ಬರೋದಿಲ್ಲ, ಏನಕ್ಕೂ ಮಜಾ ಇರೋದಿಲ್ಲ ಅಲ್ಲಿ. 30,000-40,000 ಜನ ನೋಡ್ತಿದ್ರು, ಇದು 10,000 ಜನ ನೋಡಲ್ಲ ಗೊತ್ತು ನನಗೆ. ಏನಿತ್ತು ಗುರು ಮ್ಯಾಚ್, ಖಾಲಿ ಪಲಾವ್ ಮ್ಯಾಚ್ ಇದು. 1-0 ಸಿಕ್ಕಾಪಡೆ 1-0 90 ರನ್ ಮಾರ್ಜಿನ್ ವಿಕ್ಟ್ರಿ ಅಂದ್ರೆ ಹರಾರಲ್ಲಿ 2 ಬ್ಯಾಕ್ ಟು ಬ್ಯಾಕ್ ಈ ತರ ಸೋಲು ಅಂತ ಅಂದ್ರೆ ಜಿಂಬಾಬ್ವೆಗೆ ಹೀನಾಯ ಸೋಲು 2 ಮ್ಯಾಚ್. ಹೇಳಿದ್ದೆ 3-3 ಹೊಡಿತಾರೆ ಇಂಡಿಯಾ ಅಂತ, 2 ಹೊಡೆದ್ರೆ ಇನ್ನು ಲಾಸ್ಟ್ ಮ್ಯಾಚ್ ಕೂಡ 100% ಶಾರ್ಟ್ ಆಗಿ ಹೊಡಿತಾರೆ. ಆ ಥರನೂ ಬರಲ್ಲ. ನಾನು ಅನ್ಕೊಂಡಿದ್ದೆ ಅಟ್ಲೀಸ್ಟ್ ಈ ಮ್ಯಾಚ್ ಏನಾದ್ರು ಒಂದು ಸ್ವಲ್ಪ ಮಜಾನಾರು ಕೊಡ್ತಾರೆ ಅಂತ, ಹತ್ರಕ್ಕಾರು ಬರಬಹುದು ಅಂತ. ಯಾವಾಗ 220 ಸ್ಕೋರ್ ಹೋಯ್ತು ಅವಾಗಲೇ ಗೊತ್ತಾಗೋಗ್ಬಿಡ್ತು. ನಾನು ಅನ್ಕೊಂಡಿದ್ದೆ ಒಂದು 170 180 ರೆಸ್ಟ್ರಿಕ್ಟ್ ಮಾಡಿದ್ರು ಅಂತಂದರೆ ಬರಬಹುದು, ಹತ್ರ ಬರಬಹುದು ಅಂತ. ಬಟ್ 220 ಎಲ್ಲ ಕ್ರಾಸ್ ಆಗ್ತಿದ್ದಂಗೆ ಗೊತ್ತಾಯ್ತು ನಮ್ಮ ಬೌಲಿಂಗಿಗೆ ಇವರು ಆಡ್ದಂಗೆನೆ ಅಂತ. ಇಲ್ಲ ಗುರು ಅಷ್ಟು ತಾಕತ್ತಿಲ್ಲ ಇವರಿಗೆ, ತೋರಿಸ್ತಾ ಇದೆ ಅದು ಅವರ ಬ್ಯಾಟಿಂಗಲ್ಲೇ ತೋರಿಸ್ತಾ ಇದೆ ಅಲ್ಲಿ. ಏನು 2 ಮ್ಯಾಚನ್ನು ಕೂಡ ಅಷ್ಟೇ, ಎಷ್ಟು ಹೊಡೆದ್ರು ನಾವು 120+ ಹೊಡೆಯೋದು. ನೀವು ಫಸ್ಟ್ ಮ್ಯಾಚ್ ಆಡಿ, ಸೆಕೆಂಡ್ ಮ್ಯಾಚ್ ಆಡಿ, ಥರ್ಡ್ ಮ್ಯಾಚ್ ಆಡಿ, ನೀವು ಎಷ್ಟು ಹೊಡೆದ್ರು, ನೀವು ಏನೇ ಮಾಡಿದ್ರು, ನಾವು ಫಸ್ಟ್ ಬ್ಯಾಟಿಂಗ್ ಆಡಲಿ, ನಾವು ಸೆಕೆಂಡ್ ಬ್ಯಾಟಿಂಗ್ ಆಡಲಿ, ನಾವು ಹೊಡೆಯೋದೇ 120+ ಹೊಡೆಯೋದು. ನಾವು ಜಾಸ್ತಿ ಹೊಡೆಯೋದಕ್ಕೆ ಹೋಗಲ್ಲ, 130 ಕ್ರಾಕ್ ಮಾಡೋಕ್ಕೆ ಹೋಗಲ್ಲ, 120+ ಹೊಡೆಯೋದು. 90 ರನ್ನ ಭಾರಿ ಮಾರ್ಜಿನ್ ಆಫ್ ವಿಕ್ಟ್ರಿ ಟೀಮ್ ಇಂಡಿಯಾಗೆ. 129 ಹೊಡೆದಿರೋದು. ಏನು ಹೇಳೋಣ ಗುರು, ಅದೇ ಇವತ್ತು ಇಶಾನ್ ಕಿಶಾನ್ ಒಂದು ಸೆಂಚುರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು, ಸೆಂಚುರಿ ಬರಲಿಲ್ಲ. ತಿಲಕ್ ವರ್ಮ ಸಖತ್ತಾಗಿ ಆಡಿದ್ದು, ಇವತ್ತು ಫೈಲ್ ಆಗಿದ್ದು. ಮತ್ತು ಅಭಿಷೇಕ್ ಶರ್ಮಾ ಅವರು ಬೇಗನೆ ಔಟ್ ಆಗ್ತಾರೆ. ಆ್ಯಂಡ್ ಸೂರ್ಯವಂಶಿ ಸಖತ್ತಾಗಿ ಆಡ್ತಿರ್ತಾರೆ. ಅದಕ್ಕೆ ಬಂದಂಥ ಬಾಲ್ಗೆ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಅವರು ಕೂಡ ಔಟ್ ಆಗ್ತಾರೆ. ಚೆನ್ನಾಗಿ ಲಾಂಗ್ ಆಫ್ ಮೇಲೆಲ್ಲ ಹಾಕಿದ್ರು, 6 ಹೊಡೆದಿದ್ರು, 4 ಹೊಡೆದಿದ್ರು. ಸೊ ಇವತ್ತಿನ ಮ್ಯಾಚಲ್ಲಿ ಕೂಡ ಜೋರ್ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡಿದೆ ವೈಭವ್ ಸೂರ್ಯವಂಶಿ ಬ್ಯಾಟಿಂದ. ಬಟ್ ಇವತ್ತು ಒಂದು 20 ರನ್ ಹೊಡೆದ್ಬಿಟ್ಟು ಔಟ್ ಆದರು. ನಾನು ಲಾಸ್ಟ್ ಮ್ಯಾಚ್ ಕೂಡ ಔಟ್ ಆಗಿದ್ರು. ಬಟ್ ಅವ್ರು ಆಡೋವಂಥ ಟೈಮು ಬ್ಲಾಸ್ಟ್ ಕೊಡ್ತಾರೆ. ಅದು 6 ಬಾಲ್ ಆಡ್ತಾರೋ 9 ಬಾಲ್ ಆಡ್ತಾರೋ ಮ್ಯಾಟ್ರ್ ಆಗಲ್ಲ, ಒಟ್ಟಿನಲ್ಲಿ ಬ್ಲಾಸ್ಟ್ ಅಂತೂ ಇದ್ದೇ ಇರುತ್ತೆ ವೈಭವ್ ಸೂರ್ಯವಂಶಿ ಬ್ಯಾಟಿಂದ. ಬಟ್ ಬೇಜಾರಾಗಿದೆ ಏನೋ ಅಂದರೆ ಅಭಿಷೇಕ್ ಶರ್ಮಾ 2 ಮ್ಯಾಚ್ನು ಕೂಡ ಫೈಲ್ ಆಗಿದ್ದು. ಸೊ ಇವತ್ತು ಎಕ್ಸ್ಪೆಕ್ಟ್ ಮಾಡಿದೆ ಅಭಿಷೇಕ್ ಶರ್ಮಾ ಏನಾದ್ರು ಮಾಡ್ಬೋದು ಅಂತ, ಅವರು ಬೇಗ ಔಟ್ ಆಗಿದ್ದು. ಸೊ ಇಬ್ಬರು ಬೇಗ ಔಟ್ ಆಗ್ತಾ ಇದ್ದಂಗೆ ಒಂದು ಒಳ್ಳೆ ಬ್ರಿಲಿಯಂಟ್ ಪಾರ್ಟ್ನರ್ಶಿಪ್ ಬೆಳಗಾಗಿದ್ದು ಶ್ರೇಯಸ್ ಅಯ್ಯರ್ ಜೊತೆಗೆ ಇಶಾನ್ ಕಿಶಾನ್ ಅವರದ್ದು. ಶ್ರೇಯಸ್ ಅಯ್ಯರ್ ಕೂಡ ಪಾಯಿಂಟಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಚೆನ್ನಾಗಿ ಕಾಣಿಸ್ಕೊಂತ ಇರ್ತಾರೆ, ಕಟ್ ಶಾಟ್ ಹೊಡೆದು ಕೂಡ ಪಾಯಿಂಟ್ಗೆ ಕ್ಯಾಚ್ ಕೊಡ್ತಾರೆ. ಇಶಾನ್ ಕಿಶಾನ್ ಕೇಳಂಗೆ ಎಲ್ಲ ಆಗೋರು. ಇವತ್ತು 80+ ರನ್ಸ್ ನಾವು ಹೊಡೆದಿರೋದು. ಸಾಕತ್ತು ಬ್ಯಾಟಿಂಗ್ ಇವತ್ತು ಇಶಾನ್ ಕಿಶಾನಿಂದ. 2 ಸಿಕ್ಸ್ನ ಹೊಡೆದಿದ್ದಾರೆ, ಬೌಂಡ್ರೀಸ್ಗಳ ಸುರಿಮಳೆ ಹರಿಸಿದ್ದಾರೆ. ಏನು ಹೇಳೋದು ಇಶಾನ್ ಕಿಶಾನ್ ಅವರಿಗೆ ಬಿಲ್ಡಪ್ ನೋಡಿ. ಆಲ್ಮೋಸ್ಟ್ ಎಷ್ಟು ರೀಸೆಂಟ್ ಇಯರ್ಸ್ಗಳಲ್ಲಿ ರೀಸೆಂಟಾಗಿ ಕ್ರಿಕೆಟ್ ಆಡಿರೋರಲ್ಲಿ ಜಾಸ್ತಿ ಸ್ಕೋರ್ನ ಹೊಡೆದಿರೋದು ಇಶಾನ್ ಕಿಶಾನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ. ಇವರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರಲ್ಲ, ಅದಾದಮೇಲೆ ಇವರೇ ಜಾಸ್ತಿ ರನ್ಸ್ಗಳನ್ನ ಹೊಡೆದಿರೋದು. ಬೇರೆ ಯಾವ ಪ್ಲೇಯರು ಇವ್ರ ಮುಂದೆ ಅಷ್ಟು ಸ್ಕೋರ್ ಮಾಡಿಲ್ಲ T20s ಅಂತ ಬಂದಾಗ. ಎಲಿವೇಶನ್ ಬಿಲ್ಡಪ್ ಒಂಥರ ಎಲಿವೇಶನ್ ಕೊಡೋಕ್ಕೆ ಒಂಥರ ನನಗೆ ಯಾಕೋ ಒಂಥರ ಮುಜುಗರ ಆಗ್ತೈತಿ ಈ ಮ್ಯಾಚಲ್ಲಿ. ಯಾಕೆಂದರೆ ಒಂಥರ ಯಾರೋ ಇವ್ರ ಮಿನಿಯನ್ಸ್ ಮೇಲೆ ಹೊಡೆದಂಗೆ ಐತೆ ಆಗಿರೋ ಅಲ್ಲಿ, ಏನೋ ಕೆಲ್ಸಕ್ಕೆ ಬಂದಿರೋ ಅವ್ರ ಮೇಲೆ ಹೊಡೆದಂಗೆ ಐತೆ ನನಗೆ, ಹಂಗೆ ಅನಿಸಿದ್ದು ಅಲ್ಲಿ. ಚೀಪ್ ಅನ್ನಿಸ್ಬಿಡ್ತು. ಜಿಂಬಾಬ್ವೆರು ಅವ್ರು ಕೊಟ್ಟಿದ್ದು ಬಿಲ್ಡಪ್ ಏನು, ಆ ಎಲಿವೇಶನ್ ಏನು, ಸಿಕಂದರ್ ರಾಜಾ ಕೊಟ್ಟಿದ್ದು 50-50 ಅಂತ ಹೇಳಿದ್ರು. 50-50 ಎಲ್ಲಿ ಮಾಮ್, ಇದು 50-50 ಐತೆ ಅಂತ ಹೇಳಿದ್ರು ಸೀರೀಸ್ ಸ್ಟಾರ್ಟ್ ಆಗೋಕ್ಕೆ ನಾವು ಮುಂಚೆ. ನಾವು ಗೆಲ್ಬೋದು, ಅವರು ಗೆಲ್ಬೋದು ಅಂತ ಹೇಳಿದರು. ಎಲ್ಲಿ ಗೆಲ್ತಾರೆ, ಎಲ್ಲಿ ಹೋಯ್ತಲ್ಲ ಸೀರೀಸಲ್ಲಿ. 1-2 ಸೀರೀಸ್, 2 ಮ್ಯಾಚ್ ಹತ್ರಕ್ಕೂ ಬರಲಿಲ್ಲ. ಇದೆಲ್ಲ ನೋಡಿದವ್ರು ಐರ್ಲೆಂಡ್ ಅವ್ರು ಏನು ಈ ಪಾರ್ಟಿ ಕಾಂಪಿಟೇಷನ್ ಕೊಟ್ಟಿದ್ರ ಅಂತ ಅನ್ನಿಸ್ಬಿಡ್ತು ನಮ್ಗೆ. ಐರ್ಲೆಂಡ್ ಅವರಾಗಿರಲಿ, ಇಂಗ್ಲೆಂಡ್ ಅವರಾಗಿರಲಿ, ಎಸ್ಪೆಷಲಿ ಐರ್ಲೆಂಡ್ ಅವರು. ಸೊ ಸೀರಿಯಸ್ಲಿ ಬಿಗ್ ಸೆಲ್ಟ್ ಹೊಡಿಲೇಬೇಕು, ಸೀರಿಯಸ್ಲಿ ಬಿಗ್ ಚಾಪಾಳಿ ಹೊಡಿಲೇಬೇಕು ಐರ್ಲೆಂಡ್ ಟೀಮಿಗೆ. ಯಾಕಂದರೆ ಜಿಂಬಾಬ್ವೆ ನೋಡಿ ಹತ್ರಕ್ಕೂ ಕೂಡ ಬರೋಕ್ಕಾಗ್ತಿಲ್ಲ. ಐರ್ಲೆಂಡ್ ಅವರು 2 ಸಲ ದಬಾಕ್ಬಿಟ್ರು, ಎತ್ಬಿಟ್ಟು ಮಕಡೆ ಮಲಗಿಸ್ಬಿಟ್ಟಿದ್ರು ನಮಗೆ. ತಿಲಕ್ ವರ್ಮ ಸಖತ್ತಾಗಿ ಕಂಪ್ಲೀಟ್ ಮಾಡಿದ್ದು. ಮತ್ತೆ ನಾನು ಪ್ರೂವ್ ಮಾಡ್ತೀನಿ ಗುರು, ನೀವು ಸಿಕ್ಕಾಪಟ್ಟೆ ಮಾತಾಡಬೇಡಿ ನನ್ನ ಬಗ್ಗೆ. 1-2 ಸೀರೀಸ್ ಹಂಗೆ ಆಗಿದೆ, ಕಿತಾಕ್ರಿ ಅಂತ ಮಾತಾಡಬೇಡ್ರಿ, ನಾನು ಪ್ರೂವ್ ಮಾಡ್ತೀನಿ ಮಕ್ಕಳ ಅಂತ ಬಂದ್ಬಿಟ್ಟು ಇವತ್ತು ಒಂದು 60 ರನ್ಸ್ನ ಹೊಡೆದಿದ್ದಾರೆ. ಪ್ರೂವ್ ಮಾಡಿದ್ರಪ್ಪ ಇವತ್ತು ತಿಲಕ್ ವರ್ಮ, ಒಪ್ಕೊಳ್ಳೇಬೇಕು. ನಾಟ್ಔಟ್ ಆಗಿ ಉಳ್ಕೊಂಡಿದ್ದಾರೆ, ಚೆನ್ನಾಗಿ ಆಡಿದ್ರು. ಇವಾಗ ಚೆನ್ನಾಗಿ ಆಡಿದ್ರು. ಬಟ್ ಲಾಸ್ಟ್ ಆಲ್ಮೋಸ್ಟ್ ಅವರು ಕೂಡ 1 ವರ್ಷದ ಗ್ಯಾಪಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿರಲಿಲ್ಲ. ಸೊ ಈ ಮ್ಯಾಚ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಪ್ರೂವ್ ಮಾಡಿದ್ರು. ಸಿಕ್ಕಾಪಟ್ಟೆ ಪ್ರೆಷರಲ್ಲಿ ಇದ್ರು ಅವರು ಕೂಡ. ಕಿತಾಕ್ಬೇಕು ಅಂತ. ಸಂಜು ಸ್ಯಾಮ್ಸನ್ ಏನು ಕಿತಾಕ್ರಿ, ತಿಲಕ್ ವರ್ಮನ ಕಿತಾಕ್ರಿ ನೀವು. ತಿಲಕ್ ವರ್ಮ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬಂದ್ಬಿಟ್ಟಿತ್ತು, ಇವ್ರನ್ನ ಕಿತಾಕ್ರಿ. ಸಂಜು ಸ್ಯಾಮ್ಸನ್ ಬೇಕು ನಮಗೆ ಅಂತ.
ಸೊ ಪ್ರೂವ್ ಮಾಡಿದ್ರೆ ಒಂದು 60 ರನ್ ಹೊಡೆದಿದ್ದಾರೆ. ಇನ್ನೇನಪ್ಪ ಅಲ್ಲಿ ಬಂದ್ಬಿಟ್ಟು ಶಿವಮ್ ದುಬೆ ಮಾಡುವಂಥದ್ದು ಅಂಥದ್ದು ಏನು ಇರಲಿಲ್ಲ. ಅಲ್ಲಿ ನಾಟ್ ಔಟ್ ಆಗಿ ಉಳ್ಕೊಂಡ್ರು. ರಿಂಕು ಸಿಂಗ್ ಒಂಥರ ರಿಂಕು ಸಿಂಗ್ ಲಕ್ಕಿ ಚಾಮ್ ಅಂತ ಹೇಳ್ಬೇಕು ನಮ್ಮ ಇಡೀ ಟೀಮ್ಗೆ. ಅವ್ರು ಬರ್ತಾ ಇದ್ದಂಗೆ ನೋಡಿ ನಾವು ಮ್ಯಾಚ್ಗಳನ್ನ ಗೆಲ್ಲೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರನ್ನ ಸ್ಕ್ವಾಡಿಗೆ ಹಾಕೊಂಡಿಲ್ಲ ಅಂತಂದರೆ ಅವಾಗ ಮ್ಯಾಚಸ್ ಸೋಲ್ತೀವಿ. ಅವ್ರು ಸ್ಕ್ವಾಡಲ್ಲಿ ಇಲ್ಲ ಅಂದರೆ ಮ್ಯಾಚಸ್ ಸೋಲ್ತೀವಿ. ಸ್ಕ್ವಾಡಿಗೆ ಹಾಕೊಂಡ್ರು ಏನಂದರೆ ಒಂಥರ ಮ್ಯಾಚ್ನ ಗೆಲ್ಲೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. BVS ಲಕ್ಷ್ಮಣ್ ಒಂಥರ ಲಕ್ಕಿ ಚಾರ್ಮ್ ಅಂತ ಅನ್ಕೊಳ್ಳಿ. 2-2 ಗೇಮು ಗುರು, 2-2 ಗೇಮು ಗೆದ್ದಿದ್ದೀವಿ. 3 ಮ್ಯಾಚ್ನು ಕೂಡ ಗೆಲ್ತೀವಿ. ಹೇ ಮಾಮ್ 2.5 ಅವ್ರು ಬೌಲಿಂಗ್ ಮಾಡಿರೋದು. ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ, ಅವ್ರು ಬೌಲಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರೋದು. ಅಭಿಷೇಕ್ ಶರ್ಮಾ 3 ವಿಕೆಟ್ನ ತೆಗೆದಿರೋದು. ಬಾಟಮಲ್ಲಿ ಇರೋನೆಲ್ಲ ಎಗ್ಗಿಸ್ಬಿಟ್ರು ಹಂಗೇನೆ. ಇವತ್ತು ಎಷ್ಟು ಹಾಕೋರ್ಗೆ ಬಿದ್ದಿತ್ತು ವಿಕೆಟ್. ಮೊದಲನೇ ವಿಕೆಟು, ಆ ವಿಕೆಟ್ ಬಿತ್ತು ಮಗ ಬೆನೆಟ್ ಅವ್ರದ್ದು. ಚೆನ್ನಾಗೇನೋ ಆಡ್ತಾ ಇದ್ರು. ವಿಕೆಟ್ ಬಿದ್ದಿದ್ದು ನೋಡ್ಬಿಟ್ರೆ ಥೋ ನಿಮ್ಮ ಅಂತ ಅನ್ನಿಸ್ಬಿಡ್ತು ಜಿಂಬಾಬ್ವೆ ಅವ್ರ ಮೇಲೆ. ಏನದು ಏನು ಬ್ಯಾಟಿಂಗ್ ಆಡಿದ್ದು ಬೆನಿಟ್. ಹೌದು ಚೆನ್ನಾಗಿ ಆಡ್ರು, 30 ರನ್ ಚೆನ್ನಾಗಿ ಹೊಡೆದ್ರು. ಏನು ಹಿಂಗೆ ಎತ್ಕೊಡೋದು, ಹಿಂಗೆ ಎತ್ಬಿಟ್ಟು ಕ್ಯಾಚ್ ಕೊಡ್ತಾರಲ್ಲ ವಿಕೆಟ್ ಕೀಪರ್ಗೆ. ಎಷ್ಟು ಹಾಕೋರಿಗೆ ಮೊದಲನೇ ವಿಕೆಟು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಥೋ ನಿಮ್ಮ ಈ ಥರ ಚೀಪಾಗ ಬರೋದು ವಿಕೆಟು ಅಂತ ಅನ್ನಿಸ್ಬಿಡ್ತು. ಏನು ಕ್ಯಾಚ್ ಕೊಡ್ತಾವ್ರೆ ಹಿಂಗೆ ಕೀಪರ್ಗೆ ಎತ್ತಿಂಗ್ ಕೊಡ್ತಾವ್ರೆ. ಯಾವ್ದು ಇದು ಅಂತ ಅನ್ನಿಸ್ಬಿಡ್ತು. ಎಷ್ಟು ಹಾಕೋರಿಗೆ ಇವತ್ತು 2 ವಿಕೆಟ್ ಬಿದ್ದಿದೆ. ಲಾಸ್ಟ್ ಮ್ಯಾಚ್ ಏನು ಹೌದು ಅಶೋಕ್ ಶರ್ಮಾನ ಹಾಕೊಂಡಿದ್ರು ಈ ಕಡೆಯಿಂದ. ಇವಾಗ ಎಷ್ಟು ಹಾಕೋರ್ನ ಹಾಕೊಂಡ್ರು. ಲಾಸ್ಟ್ ಮ್ಯಾಚ್ ಅವ್ರಿಗೆಲ್ಲ ಆಗಿಲ್ಲ ಅಂತ ಇವ್ರನ್ನ ಹಾಕೊಂಡಿದ್ರು. ವಿಕೆಟ್ ಬಿತ್ತು ಅಂತೂ ಇಂತು. ಬೌಲಿಂಗ್ ಮಾಡಿದವ್ರಿಗೆಲ್ಲ ಒಂದು ರೇಂಜಿಗೆ ಅವ್ರಿಗೂ ಬೌಲಿಂಗ್ ಮಾಡಿದವ್ರಿಗೆಲ್ಲ ವಿಕೆಟ್ ಸಿಕ್ಕಿದೆ. ಒಂದೊಂದು ವಿಕೆಟ್ ಸಿಕ್ಕಿದೆ ಜಿಂಬಾಬ್ವೆ ಅವ್ರಿಗೆ. ಎಲ್ಲ ಬಡಿಸಿದ್ರು ಒಂದೊಂದು ವಿಕೆಟ್ನ. ಇವರೊಬ್ರಿಗೆ ಬಂದಿಲ್ಲ ವಿಕೆಟ್. ಯಾರಪ್ಪ ಅವರು ಸಿಕಂದರ್ ಆದ ಕ್ಯಾಪ್ಟನ್ಗೆ ಒಂದು ವಿಕೆಟ್ ಬಿದ್ದಿಲ್ಲ. ಸೊ ಅದು ಬಿಡ್ತು ಅಂದರೆ ಇವತ್ತು ಏನಪ್ಪ ಆಡಿದ್ದು. ಬೆನೆಟ್ ಒಂದು ಸ್ವಲ್ಪ ಅಬ್ಬರಿಸಿದ್ರು. ಅದ್ರ ಬಿಡ್ತು ಅಂದರೆ ಬರ್ಲರ್ ಒಂದು 20 ರನ್ ಹೊಡೆದಿರೋದು. ಇನ್ನೇನಲ್ಲಿ ಕರಣ್ ಅವರಾಗಿರಲಿ, ಆಮೇಲೆ ಮೋಸ್ಟ್ ಹೆಸರು ಇದು ಮಾಡಿದಂಥ ಮೇಯರ್ಸ್ ಆಗಿರಲಿ, ಹೆಸರುಗಳೇ ಒಬ್ಬೊಬ್ಬ ಏನು ಆಡೋರೆ ಅಂತ ಹೆಸರು ತೆಗೆಯೇ ಇರೋದು ಒಬ್ಬೊಬ್ರದ್ದು. ಅಲ್ಲಿ ಲಾಸ್ಟ್ ಮ್ಯಾಚ್ ಬೀಸ್ತಿ ಸ್ವಲ್ಪ ಆಡಿದ್ರು. ಅಲ್ಲಿ ಈ ಮ್ಯಾಚ್ ಅವರು ಕೂಡ ಫ್ಲಾಪು. ಅಲ್ಲಿ 120 ರನ್ ಹೊಡೆದಿದ್ದು, 129 ಹೊಡೆದಿದ್ದೆ ಒಂಥರ ಗ್ರೇಟ್ನೆಸ್ ಅಂತ ಹೇಳಬೇಕು. ಎಲ್ಲ ಬೌಲಿಂಗ್ ಮಾಡಿದವ್ರಿಗೆಲ್ಲ ಇಂಡಿಯನ್ಸು ವಿಕೆಟ್ ಬಿದ್ದೈತಲ್ಲಿ. 2 ವಿಕೆಟ್ ಅಶೋಕ್ ಶರ್ಫರಿ ಇವರು ಎಷ್ಟು ಹಾಕೋರಿಗೆ 2 ವಿಕೆಟು. ಪ್ರಿನ್ಸ್ ಯಾದವ್ಗೆ 2 ವಿಕೆಟು. ತಗೊಳ್ಳಿ ಅಂತ ಬಿಡಿ. ಜಾಸ್ತಿ ಮಾತಾಡಬೇಕು ಪ್ರಯೋಜನ ಇಲ್ಲ ಈ ಮ್ಯಾಚ್ ಬಗ್ಗೆ. ಕಾಮಿಡಿ ಮ್ಯಾಚ್ ಆಗಿತ್ತು ಅಷ್ಟೇ. ಏನಾದ್ರು ಇದ್ರೆ ಹೇಳ್ಬೋದು ಗುರು. ಸುಮ್ಮನೆ ಏನೋ ಸ್ವಲ್ಪ ಮಜಾ ಬರೋ ಥರ ಇತ್ತು ಅಂದರೆ, ಸ್ವಲ್ಪ ಕ್ಯೂರಿಯಾಸಿಟಿ ಬರೋ ಥರ ಇತ್ತು ಅಂದರೆ, ಏನೋ ಒಂದು ಸ್ವಲ್ಪ ಇತ್ತು ಗೇಮಲ್ಲಿ ಅಂತಂದರೆ ಹೇಳ್ಬೋದು. ಸುಮ್ಮನೆ 1 ಸೈಡ್ ಮ್ಯಾಚ್ ಬಂದ್ಬಿಟ್ಟು ಇವ್ರಿಗೆ ಬಿಲ್ಡಪ್ ಕೊಡೋದು, ಎಲಿವೇಷನ್ ಕೊಡೋದು ಇಂಡಿಯನ್ ಟೀಮಿಗೆ. ಇವ್ರನ್ನ ಕೆಳಗೆ ಹಾಕೊಂಡು ತುಳಿಯೋದು ಪಚ ಅಂತ ಬಿದ್ದಿರೋರ್ನಾಗಲೇ. ಬಿಡಿ ಏನು ಬೇಡ ಜಾಸ್ತಿ. ನಗು ಬರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಜಿಂಬಾಬ್ವೆ ಟೀಮ್ನ ನೋಡ್ತು ಅಂತಂದರೆ ನಾವು ಒಂದು ಕಾಲದಲ್ಲಿ ಹಿಂಗೆ ಆಗಿದ್ವಿ. ಅಲ್ಲಿ ಒಂದು ಫ್ಯೂ ವೀಕ್ಸ್ಗಳ ಹಿಂದೆ ಹಿಂಗೆ ಆಗಿದ್ವಿ. ನಗು ಬರುತ್ತಪ್ಪ ಇಂಡಿಯನ್ ಟೀಮ್ನ ನೋಡಿದ್ರೆ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಸೊ ಇವಾಗ ಡಾಮಿನೇಟ್ ಮಾಡ್ತಿದ್ವಿ. ಮತ್ತೆ ವಾಪಸ್ ನಮ್ಮ ಫಾರ್ಮಿಗೆ ನಾವು ರಿಟರ್ನ್ ಆಗಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ ಆಗಿ ಅಪ್ರಿಷಿಯೇಟ್ ಮಾಡಲೇಬೇಕು. 2 ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ನ ಗೆದ್ದಿರೋದು. ಯಾಕಂದರೆ ತೆಗಳ್ತಾ ಇದ್ವಿ ಸಿಕ್ಕಾಪಟ್ಟೆ. ಇವಾಗ ಗೆಲ್ಸಿರೋದ್ರಿಂದ ಖುಷಿ ಪಡಲೇಬೇಕು ಅಂಡ್ ಅಪ್ರಿಷಿಯೇಟ್ ಮಾಡಲೇಬೇಕು ಗುರು ಕ್ಯಾಪ್ಟನ್ನ. ಇವಾಗ ಕೆಳಗೆ ಹಾಕೋಕ್ಕಾಗೋದಿಲ್ಲ. ಇವತ್ತು ಬೇಜಾರಾಗ್ತಿರೋದು ಏನು ಗೊತ್ತಾ ಮಗ, ಇದಕ್ಕೋಸ್ಕರ ನಾನು ಈ ಮ್ಯಾಚ್ಗೋಸ್ಕರ ನಾನು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸನ್ನೇ ವಿಡಿಯೋ ಮಾಡೋದು ಬಿಟ್ಬಿಟ್ಟೆ. ನಾನಲ್ಲಿ ಎಲ್ಲ ಮ್ಯಾಚ್ ಮಾಡ್ಕೊಂಡು ಕೂತಿರ್ತಾರೆ ಅಂತ ಅಲ್ಲಿ ಥೂ ಅಂತ ಅನ್ಸ್ಬಿಡ್ತೀವಿ ಮ್ಯಾಚ್ ನೋಡ್ಬಿಟ್ಟು. ಓಕೆ, ಇಂಡಿಯಾ ಡಾಮಿನೇಟ್ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡ್ತಾ ಈ ವಿಡಿಯೋನ ಮುಗಿಸೋಣ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಟ್ಲೀಸ್ಟ್ ಲಾಸ್ಟ್ ಮ್ಯಾಚ್ ಆದ್ರೂ ಮಜಾ ಬರೋದ್ರಲ್ಲಿ ಸಿಗೋಣ.